ನಟ ದರ್ಶನ್ ತೂಗುದೀಪ್ ಅವರ ಜೀವನ ಈಗ ತೂಗುಯ್ಯಾಲೆಯಾಗಿದೆ. ಯಾಕಂದರೆ ಕೊಲೆ ಆರೋಪದ ಬೆನ್ನಲ್ಲೇ ಇದೀಗ ದಾಸನ ವಿರುದ್ಧ ವಕೀಲರು ಕೂಡ ಸಿಡಿದೆದ್ದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷ್ಯನಾಶದ ಕೆಲಸ ಆಗ್ತಾ ಇದೆ. ಠಾಣೆಯ ಸುತ್ತ ಸೆಕ್ಷನ್ 144 ಹಾಕೋ ಅವಶ್ಯಕತೆ ಏನಿತ್ತು? ದರ್ಶನ್ಗೆ ಸಿಗರೇಟ್ ಕೊಟ್ಟಿದ್ಯಾರು ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿದಂಥ ವಕೀಲರು CCTV ಫುಟೇಜ್ ಅನ್ನ ಕೇಳ್ತಾ ಇದ್ದಾರೆ. 10ನೇ ತಾರೀಕಿಂದ ಟಿಲ್ ಡೇಟ್ ಇವತ್ತಿನ ತನಕ ನಮಗೆ CCTV ಫುಟೇಜ್ ಕೊಡಿ. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರಿಗೆ ನಿಜವಾಗ್ಲೂ ಫೇರ್ ಅಂಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಾ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು. ಒಂದು ಪೊಲೀಸ್ ಸ್ಟೇಷನ್ಗೆ ಇದು ಸಾಮ್ಯಾನ ಬೇಕಾ ಅಂದ್ಬಿಟ್ಟು ನಾಚಿಕೆ ಆಗುತ್ತೆ. ಇದೇನು ಡಿಕ್ಟೇಟರ್ಶಿಪ್ ಇದು ಅದ ಡೆಮಾಕ್ರಸಿನ? ಇದು ನಟ ದರ್ಶನ್ ನೆತ್ತಿ ಮೇಲೆ ಸಂಕಷ್ಟದ ಕತ್ತಿ ನೇತಾಡ್ತಿದೆ. ದಿನದಿಂದ ದಿನಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಆತಂಕ ತಂದೊಡ್ತಿದೆ. ಬಗದಷ್ಟು ಕೊಲೆ ಕೇಸ್ ಮತ್ತಷ್ಟು ಬಿಗಿಯಾಗ್ತಿದೆ. ಈ ಮಧ್ಯೆ ನಟ ದರ್ಶನ್ ವಿರುದ್ಧ ವಕೀಲರು ಸಿಡಿದಿದ್ದಾರೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್. ಪೊಲೀಸ್ ಅಂಡ್ ಆಫೀಸರ್ಸ್ ವಿರುದ್ಧ ಸಿಡಿದೆದ್ದ ಅಡ್ವೊಕೇಟ್ಸ್. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ತೀವ್ರಗೊಂಡಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿರೋ ದಾಸ ಅಂಡ್ ಗ್ಯಾಂಗ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಬೆನ್ನಲ್ಲೇ ಸಿಡಿದೆದ್ದ ವಕೀಲರ ನಿಯೋಗ ಇವತ್ತು ಠಾಣೆಗೆ ಆಗಮಿಸಿದೆ. ವಕೀಲರಾದ ಸುಧಾ ಕಾಟ್ವಾ, ನರಸಿಂಹಮೂರ್ತಿ ಹಾಗೂ ಉಮಾಪತಿ ಮಾಹಿತಿ ಹಕ್ಕು ಅಡಿ ನಮಗೆ ಠಾಣೆಯ 48 ಗಂಟೆ ರೆಕಾರ್ಡ್ ಆದ CCTV ಫುಟೇಜ್ ಒದಗಿಸುವಂತೆ ಕೇಳಿದ್ದಾರೆ. ಜೊತೆಗೆ ಠಾಣೆಗೆ ಶಾಮಿಯಾನ ಕಟ್ಟಿರೋದಕ್ಕೂ 144 ಸೆಕ್ಷನ್ ಜಾರಿ ಮಾಡಿದ್ದಕ್ಕೂ ಮಾಹಿತಿ ಕೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ CCTV ಫುಟೇಜ್ಗಳು ಎಲ್ಲ ಸ್ಟೇಷನ್, ಎಲ್ಲ ರೂಮ್ ಇನ್ಕ್ಲೂಡಿಂಗ್ ಲಾಕಪ್ ರೂಮ್ ಆಗಿರ್ಬೋದು ಮತ್ತು ಎಂಟ್ರೆನ್ಸು, ಎಕ್ಸಿಟ್ ಗೇಟ್ ಎಲ್ಲ ಕಡೆ ಅವರು ಅಳವಡಿಸಲೇಬೇಕು. ಮತ್ತು ಆ ಫುಟೇಜನ್ನು ಮಿನಿಮಮ್ 18 ಮಂತ್ಸು ಪ್ರಿಸರ್ವ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ನಾವು ಇಂದು ನಮ್ಮ ಸಂಘಟಕರಾದ ಸುಧಾ ಕಾಟ್ವಾ ಮತ್ತು ನರಸಿಂಹಮೂರ್ತಿ ಅವ್ರ ಹೆಸರಲ್ಲಿ ನಾವು RTI ಅಪ್ಲಿಕೇಶನ್ ಹಾಕಿದ್ದೀವಿ. ಆ CCTV ಫುಟೇಜ್ ನಮಗೆ ಕೊಡಿ. 10ನೇ ತಾರೀಕಿಂದ ಟಿಲ್ ಡೇಟ್ ಇವತ್ತಿನ ತನಕ ನಮಗೆ CCTV ಫುಟೇಜ್ ಕೊಡಿ. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರಿಗೆ ನಿಜವಾಗ್ಲೂ ಫೇರ್ ಅಂಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಾ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೂ 2 ಅಪ್ಲಿಕೇಶನಲ್ಲಿ ಸೆಕ್ಷನ್ 144 ಹಾಕೋಕ್ಕೆ ನೆಸಸರಿ ಏನಿದೆ, ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಬೇಕು ಅಂತ ಯಾವ ನೀಡಿದೆ. ಅದಕ್ಕೋಸ್ಕರನೇ ಈಗ ಇವರು 144 ಸ್ಟೇಷನ್ಗೆ ಆಗ್ತದೆ ಅಂದರೆ ಜನಗೆ ಹೆಂಗೆ ರಕ್ಷಣೆ ಮಾಡ್ತಾರೆ, ಅದಕ್ಕೋಸ್ಕರನ ಅದಕ್ಕೂ ಒಂದು ಡೀಟೇಲ್ಸ್ ಕೇಳಿದ್ದೀವಿ. ಮತ್ತು ಸ್ಪೆಷಲ್ ಪ್ರಿವಿಲೇಜಸ್ಸು ಈಗ ಏನೋ ಒಂದು ಸ್ಪೆಷಲ್ ಟಾರ್ಪಲ್ ಹಾಕಿದಾರಂತೆ, ಎಂಟೈರ್ ಸ್ಟೇಷನ್ ಕವರಪ್ ಮಾಡಿದ್ದಾರೆ, ಶಾಮಿಯಾನ ಹಾಕಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ದೀರಾ, ಯಾವ ಹೈಯರ್ ಆಫೀಸರ್ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಕಾಪೀಸ್ ಕೊಡಿ ಅಂತ ನಾವು ಕೇಳಿದ್ದೀವಿ. ಇನ್ನು ಶಾಮಿಯಾನ ಕಟ್ಟಿರೋದು ಯಾಕೆ ಅಂತ ವಕೀಲರು ಪೊಲೀಸರನ್ನ ಪ್ರಶ್ನೆ ಮಾಡಿದಾಗ ಬಂದ ಉತ್ತರ ಹೀಗಿತ್ತಂತೆ. ಅದೇ ಇಲ್ಲೆಲ್ಲ ಕಲ್ಲೆಲ್ಲ ಉದುರ್ತದೆ, ಆಮೇಲೆ ಕಲ್ಲುಗಳೆಲ್ಲ ಬೀಸಾಕ್ತಾರೆ, ಆಮೇಲೆ ಇಲ್ಲಿ ಮೀಡಿಯಾದವರು ಸ್ವಲ್ಪ ಎಕ್ಸರ್ಗೇಷನ್ ಮಾಡ್ಬಿಡ್ತಾರೆ. ಏನೋ ಒಬ್ಬರು ದರ್ಶನ್ ಮಾಡಿದ ತಕ್ಷಣ ಯಾರೋ ಬಂದ್ಬಿಟ್ರು ಅರೆಸ್ಟ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಎಕ್ಸರ್ಗೇಷನ್ ಮಾಡ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಇದನ್ನ ಹಾಕಿದ್ದೀವಿ. ಬಳಿಕ ಮಾತನಾಡಿದ ವಕೀಲ ನರಸಿಂಹಮೂರ್ತಿ ದರ್ಶನ್ ವಿರುದ್ಧ ಸ್ಫೋಟಗೊಂಡ್ರು. ನಟ ದರ್ಶನ್ಗೆ ಹಲವು ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ. ಇದು ಡೆಮಾಕ್ರಸಿನಾ? CCTV ಫುಟೇಜ್ ಬೇಕೇ ಬೇಕು. ಯಾವ ಕಾರಣಕ್ಕೂ ಅವರು CCTV ಫುಟೇಜ್ ಇಲ್ಲ ಅನ್ನೋ ಹಾಗಿಲ್ಲ ಅಂತ ಕೆಂಡ ಕಾರಿದ್ರು. ಈ ಡೆಮಾಲಿಷನ್ ಡ್ರೈವ್ ಅಂದ್ಬಿಟ್ಟು ಹೈಕೋರ್ಟ್ ಆರ್ಡ್ರಿಂದ ಸರ್ಕಾರ BBMP ಎಲ್ಲ ಸೇರಿಕೊಂಡು ಈ ಬಡವರ ಮನೆಗಳೆಲ್ಲ ಈ ರಾಜಕಾಲುವೆ ಮೇಲೆ ಇರೋ ಮನೆಗಳೆಲ್ಲ ಹೊಡೆದಾಕಿರು. ನಿಮ್ಮೆಲ್ಲರೂ ಕೂಡ ಜ್ಞಾಪಕ ಇದೆ. ಅದರಲ್ಲಿ 2 ಮನೆ ಮಾತ್ರ ಬಿಟ್ಟರು. ಒಂದು ದರ್ಶನ್ ಮನೆ, ಇನ್ನೊಂದು ಶಾಮನೂರು ಶಿವಶಂಕರಪ್ಪನವ್ರ ಮನೆ. ಈ ಸತಿ ಇದೇ ದರ್ಶನ್ನ ಅವತ್ತು ಯಾರು ಕಾಪಾಡಿದ್ರು, ರಾಜಕಾರಣಿಗಳಾಗಲಿ, ಬೇರೆ IAS ಆಫೀಸರ್ಸು, IPS ಆಫೀಸರ್ಸು, IRS ಆಫೀಸರ್ಸು ಯಾರೆಲ್ಲ ಕಾಪಾಡಿದ್ರು, ಇವತ್ತು ಅದೇ ಒಂದು ಶಕ್ತಿ ಅವನ್ನ ಕಾಪಾಡಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕಂದ್ಬಿಟ್ಟು ಅವರೇನು 1000 ಲಕ್ಷದಲ್ಲಿ ಮಾತಾಡ್ತಾರಲ್ಲ, ಬರೀ ಕೋಟೆಯಲ್ಲಿ ಮಾತಾಡ್ತಾ ಇರ್ತಾರೆ ಅವರು. ಒಂದು ಪೊಲೀಸ್ ಸ್ಟೇಷನ್ಗೆ ಇದು ಸಾಮ್ಯಾನ ಬೇಕಾ ಅಂದ್ಬಿಟ್ಟು ನಾಚಿಕೆ ಆಗುತ್ತೆ. ಇದೇನು ಡಿಕ್ಟೇಟರ್ಶಿಪ್ ಇದು ಅದ ಡೆಮಾಕ್ರಸಿನ? ಇದು
ಒಟ್ಟಾರೆ ರೇಣುಕಾಸ್ವಾಮಿಯನ್ನು ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ನ್ಯಾಯಕ್ಕಾಗಿ ಎದುರು ನೋಡ್ತಿದ್ರೆ, ಇತ್ತ ದರ್ಶನ್ ಅನ್ನೋ ದೊಡ್ಡ ನಟನಿಗೆ ಠಾಣೆಯಲ್ಲೂ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅಧಿಕಾರಿಗಳು ಪೊಲೀಸರು ಸಾಕ್ಷಿ ನಾಶ ಪಡಿಸೋದ್ರಲ್ಲಿ ಕುತಂತ್ರ ಹೆಣೆಯುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.